ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯಘೋಷ ವಾಹಿನಿಯ ಚೇತನ್ ಕುಮಾರ್. ನಾಯಿಗಳ ದಾಳಿಗೆ 150 ನಾಟಿ ಕೋಳಿಗಳ ಬಲಿ. ಶಿರಾ ತಾಲೂಕಿನ ಮುಷ್ಟಿಗರಹಳ್ಳಿ ಗ್ರಾಮದ ರೈತ ಮೋಹನ್ ಕುಮಾರ್ 5 ಕುಂಟೆ ಜಾಗದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯನ್ನು ಆರಂಭಿಸಿದ್ದರು. ಪ್ರತಿ ಕೋಳಿ 1.5 ಕೆಜಿ ತೂಕ ಬರುತ್ತಿದ್ದವು. ಇನ್ನೇನು ಕೆಲವೇ ದಿನಗಳಲ್ಲಿ ಮಾರಾಟ ಮಾಡುವ ಹಂತದಲ್ಲಿದ್ದ ಕೋಳಿಗಳ ಮೇಲೆ ಮಂಗಳವಾರ ಬೆಳಗಿನ ಜಾವ ದಾಳಿ ಮಾಡಿರುವ ನಾಯಿಗಳು 150ಕ್ಕೂ ಹೆಚ್ಚು ಕೋಳಿಗಳ ಮಾರಣವನ್ನು ಮಾಡಿವೆ. ಈ ಬಗ್ಗೆ ಮಾತನಾಡಿದ ರೈತ ಮೋಹನ್ ಕುಮಾರ್, ನಾನು ಬಾಳೆ ಕೃಷಿ ಮಾಡಿ ನಷ್ಟ ಅನುಭವಿಸಿದ್ದೆ. ಇದೀಗ ನಾಟಿ ಕೋಳಿ ಸಾಕಾಣಿಕೆ ಆರಂಭಿಸಿದ್ದೆ. ಇವು ಕೂಡ ನಾಯಿಗಳ ಪಾಲಾಗಿದ್ದು, ಸರ್ಕಾರ ನನ್ನ ನೆರವಿಗೆ ಧಾವಿಸಬೇಕಿದ್ದು ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದರು. ಹಣ ಕೋಳಿ ರಾತ್ರಿ 4:15 ಹೊತ್ತಾಗ ಚೆನ್ನಾಗಿದ್ವು. 4:15 ಏಕಾಏಕಿ ನಾಯಿಗಳನ್ನ ಬಿಟ್ಟು ಬಲೆ ಕಡಿದ್ಬಿಟ್ಟು ಒಂದು 150 ಕೋಳಿ ಕಡಿದು ಸಾಕಿದ್ದಾವೆ. 3 ತಿಂಗಳಿಂದ ಸಾಕ್ತಾ ಇದ್ದೀವಿ. 1.5 ಲಕ್ಷ ಲಾಸು. ಈಗ ನೀವು ಡೈಲಿ ಬಂದ್ ಮಾಡ್ಕೊಂಡು ಹೋಗ್ತಿದ್ವಿ. ಡೈಲಿ ಪ್ರತಿದಿನವೂ ಬಂದ್ ಮಾಡ್ಕೊಂಡು ಹೋಗಿದ್ದೀನಿ. 4:15 ಎದ್ದು ನೋಡಿದ್ದೀನಿ, ಎಲ್ಲ ಕೋಳಿ ಚೆನ್ನಾಗಿದ್ವು. 5 ಗಂಟೆಯಿಂದ ಏಕಾಏಕಿ ಬಲೆ ಕಡಿದ್ಬಿಟ್ಟು, ಸುತ್ತ ಹಾಕಿರೋ ಬಲೆ ಕಡಿದ್ಬಿಟ್ಟು ಬೆಳಿಗ್ಗೆ ನನ್ನ ಮಗಳು ಬಂದು ಬಾಗಿಲು ತೆಗಿಯೋಕೆ ಮಾಮೂಲಿ 7-6 ಗಂಟೆ ಬಾಗಿಲು ತೆಗಿತಾಳೆ. ಬಂದಾಗ ಅಪ್ಪ ಕೋಳಿ ಎಲ್ಲ ಸುತ್ತೋಗಿದ್ದಾವೆ. ಅಂದು ನೆದ್ದಿ ಓಡ್ ಬಂದು ನೋಡ್ರಿ, ಪ್ರತಿಯೊಂದು ಮೂಲೆಗೂ 5 ಕುಂಟೆ ಜಾಗದಾಗ ಒಟ್ಟಾಡ್ಸ್ಕೊಂಡು ಕಡ್ದು ಎಲ್ಲ ಸಾಯಿಸಿದ್ದಾವೆ. ಇವತ್ತು ನಾನು ಸಾಲ ಇಲ್ಲ ಸರ್, ಶಬ್ದ ಬಂದಿಲ್ಲ. ನಾವು ಮಳೆ ಬರ್ತಾಯಿತ್ತಲ್ಲ, ಒಳಗೆ 4:15 ಇದ್ದಿದ್ನಲ್ಲ, ಎಂದೂ ಹಿಂಗಾಗಿರಲಿಲ್ಲ, ಒಂದು ನಾಯಿನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ನಾನು ಒಳಗಡೆ ಇದ್ದೆ. 300 ಕೋಳಿ ಸಾಕಿದ್ದೆ. ಈಗ ಒಂದು 60 ಮಿಕ್ಕಿದ್ದಾವೆ ಅಷ್ಟೇ. ಇನ್ನಿದ್ದಾವೆಲ್ಲ ಟೋಟಲಿ ಹೋಗಿದ್ದಾವೆ. ಇಲ್ಲ ಸರ್, ಇನ್ನೂ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಸಾಲ ಮಾಡಿದ್ದೆ. ಇವತ್ತು ನನ್ನ ಪರಿಸ್ಥಿತಿ ಚಿಂತಾಜನಕವಾಗೈತೆ. ಎಲ್ಲಿ ಯಾವ ಇಲಾಖೆ ಕೇಳಿರೂ ಪರಿಹಾರ ಇಲ್ಲ ಅಂತ ಇದ್ದಾರೆ. ಏನು ಮಾಡಬೇಕೋ ಗೊತ್ತಿಲ್ಲ ನನಗೆ. ಈ ಪರಿಸ್ಥಿತಿಗೆ ನಾನು ಇದ್ದೀನಿ ಸರ್. ನನ್ನ ಊರು ಮುಷ್ಟಿಗರಹಳ್ಳಿ, ಹೆಸರು ಮೋಹನ್ ಕುಮಾರ್ ಅಂತ. ಊರು ಮುಷ್ಟಿಗರಹಳ್ಳಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾನು ಕುಕ್ಕಟೋದ್ಯಮ ಕೋಳಿ ಬಿಸ್ನೆಸ್ ಮಾಡೋಣ ಅಂತ ನಾಟಿ ಕೋಳಿನ ಈ 3 ತಿಂಗಳಿಂಚೆ 4 ತಿಂಗಳಿಂಚೆ 300 ಕೋಳಿ ತರಿಸಿ ಸಾಕ್ತಾಯಿದ್ದೆ. ಫುಡ್ಡು ಎಲ್ಲ ಅಚ್ಚುಕಟ್ಟಿದ್ದೆ, ಫುಡ್ ಹಾಕಿದ್ದೀನಿ, ಫೆನ್ಸಿಂಗ್ ಎಲ್ಲ ಮಾಡಿಸಿದ್ದೀನಿ. ಇನ್ನೇನು 1.5 ಕೆಜಿ ಲೆಕ್ಕಾಚಾರದಾಗಿದ್ವು. ಇನ್ನೇನು ನೆಕ್ಸ್ಟ್ ತಿಂಗಳು ದಸರಾಕ್ಕೆ ಮಾರೋಣ ಅಂತ ಹೇಳಿ ಎಸ್ಟಿಮೇಟ್ ಹಾಕಿದ್ದೆ. ಏಕಾಏಕಿ ಈ ಥರ ನನಗಾಗಿಬಿಟ್ಟಿದೆ. ಒಂದು ಕೋಳಿ ಬೆಲೆ 1 ಕೆಜಿ 300 ರೂಪಾಯಿ ಮಾರ್ಕೆಟ್ನಾಗ. ಇಲ್ಲೇ ಅಂದರೂ 350-400 ರೂಪಾಯಿ. ಮಾರ್ಕೆಟ್ಗೆ ಹೋದ್ರೆ 400-350 ರೂಪಾಯಿ ಕೊಡೋರು. ಈಗ 1 ಕೆಜಿ ಕೋಳಿ ಬೆಲೆ 350 ಅಂದರೆ 150 ಕೋಳಿ ಸತ್ತೋಗಿದ್ದಾವೆ. ನನ್ನ ಪರಿಸ್ಥಿತಿ ಹಿಂಗಾಗಿದೆ. ಯಾರು ಕಷ್ಟ ಹೇಳ್ಕೊಂಬನ ಈಗ ನನ್ನ ಪರಿಸ್ಥಿತಿ. ಸಂಬಂಧಪಟ್ಟವ್ರು ಯಾರಾದ್ರೂ ಅನುಕೂಲ ಹೆಲ್ಪ್ ಮಾಡೋಂಗಿದ್ರೆ ಮಾಡಿರಿ. ಇಲ್ಲ, ಲೋನ್ ತಗೊಂಡಿಲ್ಲ, ಎಲ್ಲೂ ತಗೊಂಡಿಲ್ಲ. ಇನ್ನು ಈ ಅಕ್ಟೋಬರ್ಗೆ ನಾವು ಓಪನ್ ಆಗೋದು ಅಂದರು. ಅಕ್ಟೋಬರ್ಗೆ ಓಪನ್ ಮಾಡಿದಾಗ ಲೋನ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ಅಷ್ಟೊತ್ತಿಗೆ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ಇನ್ನು ಯಾವ ಲೋನ್ ತೊಗೊಂಡಿಲ್ಲ. ಈ ಥರ ಆಗಿದೆ ನನ್ನ ಪರಿಸ್ಥಿತಿ.